ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ ಮತ್ತು ಸ್ವಾತಿ ನಕ್ಷತ್ರ ಸೇರಿದೆ. ತುಂಬ ಉತ್ಕೃಷ್ಟವಾದ ದಿವಸವನ್ನು ಸೂಚಿಸ್ತಾ ಇದೆ. ನರಸಿಂಹನಿಗೆ ತುಂಬ ನರಸಿಂಹನ ನಕ್ಷತ್ರ, ಅವನ ಜನ್ಮ ನಕ್ಷತ್ರ ಸ್ವಾತಿ ಅಂತ. ಸ್ವಾತಿ ನಕ್ಷತ್ರದ ನರಸಿಂಹನ ಅವತಾರ ಆಯಿತು ಅಂತ. ಆ ಕಾರಣಕ್ಕೆ ನರಸಿಂಹನ ಸನ್ನಿಧಾನದಲ್ಲಿ ಸ್ವಾತಿ ನಕ್ಷತ್ರ ಇದ್ದ ದಿವಸ ಬಹಳ ವಿಶೇಷವಾದ ಪೂಜಾದಿಗಳು ನೆರವೇರುತ್ತೆ. ಅಲ್ಲಿ ಅಭಿಷೇಕಾದಿಗಳು, ಅರ್ಚನೆಗಳು, ತುಳಸಿ ಅರ್ಚನೆಗಳು ಇವೆಲ್ಲ ತುಂಬ ವಿಶೇಷವಾಗಿರುತ್ತದೆ. ಯಾಕೆ ನರಸಿಂಹನ ಪ್ರಾರ್ಥನೆ ಈ ದಿವಸ ಮಾಡಬೇಕು ಅಂತಂದರೆ ಭಯ ನಿವಾರಣೆಯಾಗುತ್ತೆ. ಪ್ರತಿಯೊಬ್ಬರಿಗೂ, ನಮಗೆಲ್ಲರಿಗೂ ಭಯ ಯಾವ್ಯಾವ ಸಂದರ್ಭ, ಯಾರೋ ವ್ಯಕ್ತಿಯಿಂದ ಇರಬಹುದು, ವೃತ್ತಿಯಿಂದ ಇರಬಹುದು, ಅಥವಾ ಇನ್ಯಾವುದೋ ಒಂದು ಸ್ವರೂಪದಲ್ಲಿ ಇರಬಹುದು, ಅದು ಒಂದು ರೀತಿಯ ಭಯವನ್ನು ಉಂಟು ಮಾಡ್ತಾ ಇದ್ದರೆ, ನಿಮಗೇನೋ ಆ ಥರದೊಂದು ಆ ವಾತಾವರಣದಲ್ಲಿದ್ದರೆ ನೋಡಿ, ನರಸಿಂಹನ ಪ್ರಾರ್ಥನೆಯಿಂದ ಭಯ ನಿವಾರಣೆಯಾಗುತ್ತೆ, ಭಯ ನಿರ್ಮೂಲನೆಯಾಗುತ್ತೆ. ನೀವು ಅರ್ಪಿಸುವಂಥ ತುಳಸಿ ದಳದಿಂದ, ತುಳಸಿ ಪತ್ರೆಯಿಂದ. ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ತುಳಸೀದಳ ಮಾತ್ರೇಣ ಜಲಸ್ಯ ಚುಲುಕೇನ ಚ ವಿಕ್ರೀಣೀತೆ ಸ್ವಮಾತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಆ ಭಕ್ತಿ ಸೂತ್ರದಲ್ಲಿ ಬರುತ್ತೆ ಇದು. ವಿಕ್ರೀಣೀತೆ ಸ್ವಮಾತ್ಮಾನಂ, ತನ್ನನ್ನೇ ತಾನು ಮಾರಿಕೊಂಡು ಬಿಡ್ತಾನಂತೆ ಪರಮಾತ್ಮ. ಯಾರಿಗಾಗಿ? ಯಾರು ತುಳಸಿ ದಳವನ್ನು ಸಮರ್ಪಣೆ ಮಾಡ್ತಾರೋ. ತುಳಸಿ ದಳ ಮಾತ್ರೇಣ ಜಲಸ್ಯ ಚುಲುಕೆ, ಒಂದು ಉದ್ಧರಣೆ, ಒಂದು ಆಚಮನದಷ್ಟು ನೀರನ್ನು ಅವನಿಗೆ ಅರ್ಪಣೆ ಮಾಡಿದ್ರು ಕೂಡ ಸ್ವಮಾತ್ಮಾನ ವಿಕ್ರೀಣೀತೆ ಸ್ವಮಾತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲ ಅಂತ. ಭಕ್ತರಿಗಾಗಿ ಆ ಪರಮಾತ್ಮ ಅವನಿಗೆ ಏನೂ ಮಾಡ್ತಾನವನು. ಯಾರ್ಯಾರಿಗೋಸ್ಕರ? ಭಕ್ತರಿಗೋಸ್ಕರ ಅವನು ಅವತಾರವನ್ನೇ ತಾಳಿ ಬಂದ. ತನ್ನತನವನ್ನು ತೆಗೆದು ಬೇರೆ ಸ್ವರೂಪವನ್ನು ಬೇರೆ ಧರಿಸಿ ಬಂದ. ಅದು ಲೋಕ ಕಲ್ಯಾಣಕ್ಕಿರಬಹುದು, ದುಷ್ಟ ಸಂಹಾರಕ್ಕಿರಬಹುದು, ಭಕ್ತರನ್ನು ಪೊರೆಯಲಿಕ್ಕೂ ಇರಬಹುದು. ಆದರೆ ನಾವು ಸಮರ್ಪಣೆ ಮಾಡುವ ಆ ಭಕ್ತಿಯ ಭಾವ ಹಾಗಿರಬೇಕು, ಅವನನ್ನು ಕರೆಸಿಕೊಳ್ಳುವ ಹಾಗಿರಬೇಕು. ಪ್ರಹ್ಲಾದನಿಗಿತ್ತು ಅದು, ಮಾರ್ಕಂಡೇಯನಿಗಿತ್ತು ಅದು, ಧ್ರುವನಿಗಿತ್ತು ಅದು. ಅಂಥ ಭಕ್ತಿ ನಾವು ಪ್ರಯತ್ನ ಮಾಡಬೇಕು. ಒಂದು ತುಳಸಿ ದಳ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತಂದರೆ, ನೀವು 10 ರೂಪಾಯಿದು ಕೊಡ್ತಿರೋ, 100 ರೂಪಾಯಿದು ಕೊಡ್ತಿರೋ, 1000 ರೂಪಾಯಿ ಹಾಕ್ತಿರೋ, ನಿಮ್ಮ ಸಾಮರ್ಥ್ಯ ಅದು. ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವು ಒಂದು ತುಳಸಿ ದಳವನ್ನು ಸಮರ್ಪಣೆ ಮಾಡಿದರೂ ಸಾಕಾಗುತ್ತೆ. ಅವನಿಗೆ ದುಡ್ಡಿನಲ್ಲಿ ಅಳಿಬೇಕಾಗಿಲ್ಲ. ನಾವು ಆ ಮಾನದಂಡ, ಆ ಅಳತೆಗೋಲು ಅದೆಲ್ಲ ಭಗವಂತನಿಗಿಲ್ಲ. ಅದು ನಮ್ಮ ದೃಷ್ಟಿಯಲ್ಲಿ ಏನಪ್ಪ ಅವ್ರು 1000 ರೂಪಾಯಿ ತೊಗೊಂಬಂದು ಹಾರ ಹಾಗಾದರೆ ಪರಮಾತ್ಮನಿಗೆ, ಅದೆಲ್ಲ ನಮ್ಮ ಅಳತೆ, ಮನುಷ್ಯರ ಅಳತೆಗೋಲು. ಪರಮಾತ್ಮನ ಅಳತೆಗೋಲು ಬೇರೆ ಇದೆ. ಹೀಗಾಗಿ ಭಕ್ತಿ ಮುಖ್ಯ. ಆ ರೀತಿಯಲ್ಲಿ ಒಂದು ತುಳಸಿ ದಳ ಸಮರ್ಪಣೆ ಮಾಡಿದ್ರು ಅವನು ನಿಮಗೋಸ್ಕರ ಮಾರ್ಕೋತಾನೆ ಅಂತ, ಅವನನ್ನೇ ಅವನು ಮಾರ್ಕೊಂಡು ಬಿಟ್ಟು ಬಂದ್ಬಿಡ್ತಾನೆ ಅಂತ. ಇವೆಲ್ಲ ಭಕ್ತಿ ಸೂತ್ರದಲ್ಲಿ ಮಾತುಗಳೆಲ್ಲವೂ ಸತ್ಯವಾದ ಮಾತುಗಳು. ನಿಮಗೆ ಅವನೇ ಬಂದು ನಿಮ್ಮ ಮನೆಯಲ್ಲೇ ಕಂಬ ಹೊಡ್ಕೊಂಡು ಬಂದುಬಿಡಬೇಕು ಅಂತಲ್ಲ ಅರ್ಥ. ಅವನು ಯಾವ ಥರ ಬರ್ತಾನೋ ಹೇಳೋಕ್ಕಾಗಲ್ಲ. ಭಗವಂತ ಯಾವ ಸ್ವರೂಪದಲ್ಲಿ ಬರಬಹುದು, ಸ್ವಾಮಿ ರೂಪದಲ್ಲಿ, ಸನ್ಯಾಸಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು ಅಂತಾರಲ್ಲ TV ಜೀವ. ಆ ರೀತಿಯಲ್ಲಿ ಯಾರ್ದೋ ಮೂಲಕ ನಮಗೆ ಆ ಭಯ ನಿವಾರಣೆ ಆಗುತ್ತೆ. ಆ ಒಂದು ನಂಬಿಕೆಯಿಂದ ಈ ದಿವಸ ನೀವು ಆ ಪ್ರಾರ್ಥನೆ ಮಾಡಿ. ಸರಿ ಶಾಸ್ತ್ರಿಗಳೇ, ನರಸಿಂಹನ ಆರಾಧನೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ರಂಜಿತಾ ಅವರು ಹೊಳಲ್ಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 11/11/2003, ಸಮಯ 8:30 ಬೆಳಗ್ಗೆ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಂಜಿತಾ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು
ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ಲಗ್ನದಲ್ಲೇ ಇದ್ದಾನೆ. ಚಂದ್ರ ಸಪ್ತಮ ಸ್ಥಾನದಲ್ಲಿದ್ದಾನೆ, ಅದು ಭಾಗ್ಯಾಧಿಪತಿ, ತುಂಬ ಒಳ್ಳೆಯದು. ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, 2027 ಮಾರ್ಚ್ ನಂತರ, ಏಪ್ರಿಲ್ ನಂತರ, 2027 ಏಪ್ರಿಲ್ ನಂತರ ನಿಮಗೆ ವಿವಾಹಕ್ಕೆ ಅವಕಾಶ ಇದೆ. ಅಲ್ಲಿವರೆಗೂ ಇಲ್ಲವಾ ಅಂತಂದರೆ ಅಲ್ಲಿವರೆಗೂ ಏರ್ಪಾಡಾಗಲ್ಲ. ಅದು ಈಗ ಗುರುಬಲ ಇದೆ, ಇಲ್ಲ ಅಂತಲ್ಲ, ಪ್ರಯತ್ನ ಮಾಡಿದ್ರೆ ಆಗೋದಿಲ್ವ ಅಂತಲ್ಲ. ಆದರೆ ಯಾವಾಗ ವಿವಾಹದ ಅಧಿಪತಿಯ ಕಾಲ ಬರುತ್ತೋ ಆ ಸಂದರ್ಭದಲ್ಲಿ ಅದು ಉತ್ಕೃಷ್ಟವಾದ ಫಲ ನಮಗೆ ಬಂದು ಒದಗುತ್ತೆ ಅಂತ. ಹೀಗಾಗಿ ಈಗ ಇನ್ನೂ ಚಿಕ್ಕ ವಯಸ್ಸು, ಈಗಲೇ ಆತಂಕ ಬೇಡ. ವೃತ್ತಿ ಕಡೆಗೆ ಗಮನ ಕೊಡಬಹುದು. ವೃತ್ತಿಯಲ್ಲಿ ಗುರುವೇ ತುಂಬ ಚೆನ್ನಾಗಿದೆ, ಗುರು ಅಲ್ಲಿದ್ದಾನೆ. ಈಶ್ವರನ ಆರಾಧನೆ ಮಾಡಿದ್ರೆ ಸಂಪಾದನೆಗೆ ದಾರಿಯಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀರೇಶ್ ಅವರು ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/4/1986, ಸಮಯ 11:20 ರಾತ್ರಿ. ಅವರ ಪ್ರಶ್ನೆ, ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದರೆ, ಜೊತೆಗೆ ಕೃಷಿ ಮಾಡಬಹುದಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವೀರೇಶ್ ಅವರ ಪ್ರಶ್ನೆ ಮುಂದೆ ಹೇಗಿದೆ ಅಂತ, ಮತ್ತು ಕೃಷಿ ಮಾಡಬಹುದಾ ಅಂತ ಕೇಳಿದಾರಲ್ವ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಧನು ಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ತೃತೀಯದಲ್ಲಿರ್ತಕ್ಕಂಥದ್ದು ಮತ್ತು ಕರ್ಮಾಧಿಪತಿ ಜೊತೆಗೆ ಸೇರಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ನೀವು ಕೃಷಿಗೆ ಚತುರ್ಥಾಧಿಪತಿ ತುಂಬ ಚೆನ್ನಾಗಿರಬೇಕು. ಹೀಗಾಗಿ ಆ ಪ್ರಯತ್ನ ಮಾಡಬಹುದು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ ಅಂತ ಒಂದು ಮಾತಿದೆ. ಹೀಗಾಗಿ ಕೃಷಿ ಇದ್ದವರಿಗೆ ದುರ್ಭಿಕ್ಷೆ ಇರೋದಿಲ್ಲ ಅಂತ ಆ ಪ್ರಯತ್ನ ತಾವು ಮಾಡಬಹುದು. ತುಂಬ ಚೆನ್ನಾಗಿದೆ. ಮತ್ತು ನಿಮ್ಮ ಮುಂದಿನ ಕಾಲ ಕೂಡ, ಈಗ ಶುಕ್ರನ ಕಾಲ ನಡೀತಾ ಇದೆ ನಿಮಗೆ. ಶುಕ್ರ ಕೂಡ ಪಂಚಮದಲ್ಲಿರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ತಾವು ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಮತ್ತು ಅನಪಾಯೋಗ ಇದೆ ನಿಮಗೆ. ಅನಪಾಯೋಗದಲ್ಲಿ ಪ್ರಭು ಅಗದ ಶರೀರ ಶೀಲವಾನ್ ಖ್ಯಾತ ಕೀರ್ತಿ ವಿಷಯ ಅಂತೇಳಿದೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ಕೀರ್ತಿವಂತರಾಗ್ತೀರಾ, ಮುಂದೆ ಚೆನ್ನಾಗಿದೆ ಅವರಿಗೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸುಚಿತ್ರ ಅವರು ಗುಬ್ಬಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 19/11/2007, ಸಮಯ 8:20 ರಾತ್ರಿ. ಅವರ ಪ್ರಶ್ನೆ, ಕುಜದೋಷ ಇದೆಯಾ ತಿಳಿಸ್ಕೊಡಿ ಅಂತ ಕೇಳಿದರೆ, ಇದ್ರೆ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಚಿತ್ರ ಅವರ ಪ್ರಶ್ನೆ, ಅದು ಕುಜದೋಷ ಇದೆಯಾ ಅಂತ ಕೇಳಿದಾರಲ್ವ, ಅದಕ್ಕೆ ಪರಿಹಾರ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ, ಲಗ್ನದಲ್ಲೇ ಕುಜ ಇದ್ದಾನೆ. ಹೌದು, ಕುಜದೋಷ ಇದೆ. ಲಗ್ನದಲ್ಲಿದ್ದರೆ, ದ್ವಿತೀಯದಲ್ಲಿದ್ದರೆ, ಮತ್ತು ಚತುರ್ಥದಲ್ಲಿದ್ದರೆ, ಸಪ್ತಮದಲ್ಲಿದ್ದರೆ, ಅಷ್ಟಮದಲ್ಲಿದ್ದರೆ, ವ್ಯಯದಲ್ಲಿದ್ದರೆ, ಹೀಗೆ ಲಗ್ನದಿಂದ, ಚಂದ್ರನಿಂದ, ಶುಕ್ರನಿಂದ ಇಷ್ಟು ಲೆಕ್ಕ ಹಾಕಬೇಕು ಅಂತಿದೆ. ಹೀಗಾಗಿ ಇದು ಮಿಥುನ ಲಗ್ನ ಬೇರೆ. ಹೀಗಾಗಿ ಲಗ್ನದ ಕುಜ ಸ್ವಲ್ಪ ದೋಷಕಾರಿ. ಇದರ ಪರಿಹಾರ ಏನಪ್ಪ ಅಂತಂದರೆ, ಕುಜನಿಗೆ 10,000 ಸಂಖ್ಯೆಗಳನ್ನು ಹೇಳಿದೆ. ಅಂದರೆ ಕುಜನ ಮಂತ್ರದಲ್ಲಿ ಅಗ್ನಿರ್ಮೂರ್ಧಾದಿಭಃ ಕಕುತ್ಪತಿ ಪೃಥಿವ್ಯ ಅಯಂ, ಇದು ಮಂತ್ರ. ಇನ್ನೂ ಸಾಗುತ್ತದೆ ಮಂತ್ರ. ಈ ಮಂತ್ರವನ್ನು 10,000 ಸಂಖ್ಯೆಯಲ್ಲಿ ಜಪಿಸಿ ಯಾರ ಬಳಿಯಾದರೂ ನಿಮ್ಮ ಸಂಕಲ್ಪ ಮಾಡಿ ತದ್ದಶಾಂಶ, ಅದರ 10 ಅಂಶದಲ್ಲಿ, ಅಂದರೆ 1,000 ಸಂಖ್ಯೆಯಲ್ಲಿ ಆಹುತಿ ಕೊಟ್ಟರೆ ಕುಜನ ದೋಷ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ. ಹೀಗಾಗಿ ಆತಂಕ ಬೇಡ. ಒಂದು ಸಲ ದೋಷ ನಿವಾರಣೆಯಾದರೆ ಗ್ರಹಾನುಗ್ರಹ ಉಂಟಾಗುತ್ತೆ, ಆಮೇಲೆ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಇದು ಕುಜದೋಷ ಇದೆಯಲ್ಲಪ್ಪ, ಇನ್ಯಾವುದು ಇದು ಅಂತಲ್ಲ, ಇನ್ಯಾವುದೇ ಆಗಲಿ, ಆ ದೋಷವಿದ್ದಾಗ ದೋಷ ನಿವಾರಣೆ ಮಾಡಿಕೊಂಡ್ರೆ ಅದು ಅಲ್ಲಿಗೆ ಮುಗಿಯುತ್ತೆ. ಭಗವಂತನ ಅನುಗ್ರಹ ಉಂಟಾಗುತ್ತೆ ಅಂತ ಅದು ನಂಬಿಕೆ. ಅದು ಬಲವಾಗಿ ಇಟ್ಟುಕೊಳ್ಳಿ ಅಷ್ಟೇ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ನಾಗವೇಣಿ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 30/7/1974, ಸಮಯ 5:05 ಬೆಳಗ್ಗೆ. ಅವರ ಪ್ರಶ್ನೆ, ಜೀವನ ಹೇಗಿದೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ನಾಗವೇಣಿಯವರ ಪ್ರಶ್ನೆ, ಅದು ಜೀವನ ಹೇಗಿದೆ ಅಂತ ಕೇಳಿದಾರಲ್ವ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ, ಲಗ್ನದಲ್ಲಿ ಬುಧ ಇದ್ದಾನಲ್ಲ, ತುಂಬ ಒಳ್ಳೆಯದಿದು. ಶುಕ್ರ ಶನೈಶ್ಚರರು ಇದ್ದಾರೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಕುಜ ದಶೆಯಲ್ಲಿ ಈಗ ತಮಗೆ ಬುಧನ ಕಾಲ ನಡೀತಾ ಇದೆ. ಈಗ ತುಂಬ ಚೆನ್ನಾಗಿದೆ. ಮುಂದೆ ಕೇತು ಶುಕ್ರರು ಶುರುವಾಗುತ್ತೆ, ಅದು ಚೆನ್ನಾಗಿದೆ, ಆತಂಕ ಬೇಡ. ಕೇತುವಿನ ಕಾಲದಲ್ಲಿ ಸ್ವಲ್ಪ ಕಾಲಿಗೆ ಬಾಧೆ ಉಂಟಾಗಬಹುದು, ಸ್ವಲ್ಪ ಹುಷಾರಾಗಿ ಓಡಾಡ್ಕೊಳ್ಳಿ, ಕಾಲು ನೋಡ್ಕೊಳ್ಳಿ ಅಷ್ಟೇ. ಉಳಿದ ಹಾಗೆ ಚೆನ್ನಾಗಿದೆ. ಈಗ ಬುಧನ ಕಾಲ, ಬುಧ ಭದ್ರಯೋಗ, ಭದ್ರಯೋಗದಲ್ಲಿ ಭೂಪೋ ಭದ್ರಕಯೋಗಿ ಅಂತ. ಹೀಗಾಗಿ ರಾಜರು ಮನೆಯಲ್ಲಿದ್ದರೆ ಮನೆಯಲ್ಲೇ ರಾಜರು, ನೀವು ಎಲ್ಲಿ ಆಫೀಸ್ಗೆ ಹೋದರೆ ಅಲ್ಲೇ ರಾಜರು, ಆ ಥರ. ಅಂದರೆ ಒಂದು ಒಳ್ಳೆಯ ಸ್ಥಾನಮಾನ ತಂದುಕೊಡ್ತಕ್ಕಂಥದ್ದು. ಮತ್ತು ಕುಶಾಗ್ರ ಬುದ್ಧಿ ಅಂತ ಹೇಳುತ್ತೆ. ಬುದ್ಧಿ
ಆಲೋಚನಾ ಇದೆಲ್ಲ ಚತುರತೆ ಉಂಟಾಗುತ್ತೆ, ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸ್ನೇಹ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 6/10/1971, ಸಮಯ 6 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ: 25 ವರ್ಷದಿಂದ ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲ, ಡಿವೋರ್ಸ್ ಆಗ್ತಾ ಇದೆ, ಮಕ್ಕಳಿಂದ ನೆಮ್ಮದಿ ಇಲ್ಲ, ಜೀವನ ಇನ್ನು ಎಷ್ಟು ದಿನ ಹೀಗೆ ಇರುತ್ತೆ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸ್ನೇಹ ಅವರ ಪ್ರಶ್ನೆ, ಪಾಪ ತುಂಬ ನೊಂದು ಬಿಟ್ಟಿದ್ದಾರೆ, ಮಕ್ಕಳಿಂದಲೂ ತೊಂದರೆ ಆಗಿದೆ ಅಂತ. ನೋಡೋಣ, ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕನ್ಯಾ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಹೇಗಾಗಿದೆ ಇದು ಅಂತಂದರೆ ತುಂಬ ವರ್ಸ್ಟ್ ಅಂತ ಅಲ್ಲ, ಆದರೆ ಶನೈಶ್ಚರನ ದೃಷ್ಟಿ ಗುರುವಿಗಿದೆ. ಪಾಪಗ್ರಹಗಳ ದೃಷ್ಟಿ ಇದ್ದರೂ ಸ್ವಲ್ಪ ಮಟ್ಟಿಗೆ ಅದು ಕಿರಿಕಿರಿ ಮಾಡುತ್ತೆ. ಹೀಗಾಗಿ ಪ್ರಸ್ತುತ ಈಗ ನಡೀತಾ ಇರತಕ್ಕಂಥದ್ದು ಕಾಲ ನಿಮಗೆ ರಾಹು ದಶೆಯಲ್ಲಿ ಈಗ ಬುಧನ ಕಾಲ ನಡೀತಾ ಇದೆ. ನೋಡಿ, ನಿಮ್ಮ ಜಾತಕದಲ್ಲಿ ಬುಧ ನಿಮ್ಮ ಲಗ್ನದಲ್ಲೇ ಇದ್ದಾನೆ, ರವಿಯುಕ್ತನಾಗಿ ಮೌಢ್ಯನಾಗಿದ್ದಾನೆ. ಹೀಗಾಗಿ ಮೌಢ್ಯರಾದರೆ ಗ್ರಹಗಳು, ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳುತ್ತೆ, ಮೌಢ್ಯರಾದರೆ ಗ್ರಹಗಳು ನೀಚ ಸ್ಥಾನದಲ್ಲಿದ್ದರೆ ಮತ್ತು ಶತ್ರುಕ್ಷೇತ್ರಗಳಲ್ಲಿದ್ದಾಗ ಬಲಹೀನತೆಯನ್ನೇ ಹೇಳುತ್ತೆ, ಅದು ಫಲ ಕೊಡೋದಿಲ್ಲ ಅಂತಲೇ ಹೇಳುತ್ತೆ. ಹೀಗಾಗಿ ನಾನು ಸಾಮಾನ್ಯ ಜಾತಕ ವಿಶ್ಲೇಷಣೆ ಮಾಡುವ ಹೇಳ್ತಾ ಇರ್ತೀನಿ, ಮೌಢ್ಯನಾಗಿದ್ದಾರಾ ಅದು ಬಾಧೆ ಅಂತ. ಇಲ್ಲಿ ಇದು ನಿಮಗೆ ಕರ್ಮಾಧಿಪತಿನೂ ಹೌದು, ಲಗ್ನಾಧಿಪತಿನೂ ಹೌದು. ಈತ ಇಲ್ಲದೇ ಇದ್ದರೆ ಜೀವನವನ್ನೇ ಸ್ವಲ್ಪ ಅದೇ ಹೀಗಾಗ್ಬಿಡುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ವಿಷ್ಣು ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಪ್ರತಿ ದಿವಸ. ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ, ಪಂಚಾಮೃತ ಸೇವೆ ಮಾಡಿಸಿ, ಮನೆ ಮಂದಿಯೆಲ್ಲ ಪ್ರಸಾದ ತಗೊಳ್ಳಿ. ಇದು ಹೇಗೆ ಸರಿ ಹೋಗುತ್ತೆ, ಆತಂಕ ಮಾಡ್ಕೋಬೇಡಿ. ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಖಂಡಿತ ಸಂಕಷ್ಟದಿಂದ ಪಾರಾಗುವ ಶಕ್ತಿ ವಿಷ್ಣು ಸಹಸ್ರನಾಮಕ್ಕಿದೆ. ಹೀಗಾಗಿ ನೀವು ಶ್ರದ್ಧೆಯಿಂದ ಒಂದು 48 ದಿವಸ ಒಂದು ಮಂಡಲ ಅಥವಾ 108 ದಿವಸ ಇದನ್ನು ತಪ್ಪದೆ ಮಾಡಿ. 108 ದಿವಸ ಒಂದು ಗಡುವಿಟ್ಟುಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಮಾಡಿ ನೋಡಿ, ಸ್ವಲ್ಪ ಬದಲಾವಣೆ ಖಂಡಿತ ಕಾಣ್ತೀರ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ರವಿ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಬುಧನ ಜೊತೆಗೆ ದಿವಸ ಮಾಂದಿವುದಿಯಾಗಿದೆ. ಕುಜ ಕೇತು ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಸಿಂಹ ರಾಶಿಯಲ್ಲಿ. ತುಲಾ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ರಾಹು ಶನೈಶ್ಚರನ ಗಮನಿಸಿದ್ರೆ ಅದು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸಂಗಾತಿಯಿಂದ ಒಳ್ಳೆಯ ರೀತಿಯ ಮಾತು ಸಮನ್ವಯವಾಗುತ್ತೆ. ಕಾರ್ಯಗಳಲ್ಲೂ ಸಮನ್ವಯತೆ ಕಾಣಬಹುದು. ಸಂಗಾತಿಯಿಂದ ಕಾರ್ಯ ಸಮನ್ವಯ, ವೃತ್ತಿಯಲ್ಲಿ ಅನುಕೂಲ. ಮತ್ತು ಈ ದಿವಸ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ದ್ವೇಷ, ತಗಾದೆ, ಘರ್ಷಣೆ ಬರುತ್ತೆ. ಸ್ನೇಹಿತರ ಜೊತೆಗೂ ಅಷ್ಟೇ ಈ ದಿವಸ ಪ್ರಯಾಣಕ್ಕೆ ಹೊರಟಿರ್ತೀರ, ಪ್ರಯಾಣದ ಮಧ್ಯೆನೇ ತಗಾದೆಗಳು ಶುರುವಾಗ್ಬಿಡುತ್ತೆ. ಗಲಾಟೆ, ಘರ್ಷಣೆ ಈ ಥರದ ಸಾಧ್ಯತೆ ಜಾಸ್ತಿ ಇದೆ. ಹುಷಾರಾಗಿರಿ ಅವ್ರ ಜೊತೆಗೆ. ಮತ್ತು ಈ ದಿವಸ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಕೃಷಿಕರಿಗೂ ಸ್ವಲ್ಪ ಅಸಮಾಧಾನ ಇದೆ. ಪ್ರಾರ್ಥನೆಗೆ ದಿವಸ ತುಳಸಿ ಅರ್ಚನೆ ಮಾಡಿಸಿ, ಅದು ವಿಷ್ಣು ಸನ್ನಿಧಾನದಲ್ಲಿ. ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರ. ಸ್ತ್ರೀಯರಿಗೆ ಸಾಲದಿಂದ ಮುಕ್ತರಾಗ್ತಕ್ಕಂಥದ್ದು, ಆ ಒಂದು ಭಯದಿಂದ ಹೊರಗೆ ಬರ್ತಕ್ಕಂತಹ ಸಾಧ್ಯತೆ ಇದೆ. ಸ್ವಲ್ಪ ಸ್ಕಿನ್ ರಿಲೇಟೆಡ್ ಆಗಿರ್ತಕ್ಕಂಥ ತೊಂದರೆಗಳನ್ನು ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಬರುವ ಲಕ್ಷಣ ಇದೆ. ಸೇವಕರಲ್ಲೂ ಅಷ್ಟೇ, ಯಾರೋ ಸಹಾಯಕರು ಇತ್ಯಾದಿ ಇರ್ತಾರಲ್ಲ, ಅಂಥವರಲ್ಲಿ ಸ್ವಲ್ಪ ಘರ್ಷಣೆಯ ವಾತಾವರಣ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ, ಸಂಶಯ ಬೇಡ ಅದರಲ್ಲಿ. ಪ್ರಾರ್ಥನೆಗೆ ದಿವಸ ಆಂಜನೇಯನ ಸ್ಮರಣೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಬುದ್ಧಿ ಚುರುಕಾಗಿರ್ತದೆ. ಈ ದಿವಸ ನಿಮಗೆ ಒಂದು ಹೊಸ ಹೊಳಹು ಅಂದರೆ ಯಾವುದೋ ಒಂದು ಹೊಸ ಕಾರ್ಯಕ್ಕೆ ಕೈ ಹಾಕ್ತಕ್ಕಂಥದ್ದು, ಹೊಸ ಆಲೋಚನೆ ಬರ್ತಕ್ಕಂಥದ್ದು, ಈ ರೀತಿಯ ಒಂದು ಚಿಂತನೆ ಬರುತ್ತೆ. ಮತ್ತು ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ, ಸಹಕಾರ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಈ ದಿವಸ ಸ್ವಲ್ಪ ಮಾತು ಒರಟಾಗಿರುತ್ತೆ. ಆ ಒರಟು ಮಾತಿನಿಂದ ಕುಟುಂಬದಲ್ಲಿ ಕಲಹ, ಸ್ನೇಹಿತರ ಜೊತೆ ಕಲಹ ಉಂಟಾಗಬಹುದು. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ, ತುಂಬ ಹೂವು ಹಣ್ಣು ಇಂಥ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಕೃಷಿಕರಿಗೂ ತುಂಬ ಚೆನ್ನಾಗಿದೆ ಈ ದಿವಸ. ಜಲ ಸಂಬಂಧಿ ಕೆಲಸ ಕ್ಷೇತ್ರಗಳಲ್ಲಿ ತುಂಬ ಅನುಕೂಲ ಇದೆ.
ಪ್ರಾರ್ಥನೆಗೆ ಈ ದಿವಸ ಆರೋಗ್ಯ ದೃಷ್ಟಿಯಿಂದ ಬುಧ ಕವಚ ಕೇಳಿಸ್ಕೊಳ್ಳಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಫಲಗಳನ್ನು ಕಾಣಬಹುದು. ಕಾಲಿಗೆ ಪೆಟ್ಟು ಬೀಳೋ ಲಕ್ಷಣ ಇದೆ, ಸ್ವಲ್ಪ ಹುಷಾರಾಗಿ ಓಡಾಡಿ. ಅದರ ಹೊರತಾಗಿ ಸಹೋದರ ಸಹಕಾರ, ಧೈರ್ಯ, ಉತ್ಸಾಹ, ಸ್ತ್ರೀಯರಿಗಂತೂ ಚಟುವಟಿಕೆಯಿಂದ ಇರ್ತಾರೆ ಈ ದಿವಸ. ಯಾವ ಸುಸ್ತಿಲ್ಲ, ಏನಿಲ್ಲ, ಎಲ್ಲ ಕೆಲಸ ಮಾಡಿ ಮುಗಿಸಿದ್ರು ಇನ್ನೂ ಕಳಕಳಿಯಾಗೇ ಇರ್ತಾರೆ ಸಂಜೆ ಹೊತ್ತಿಗೂ. ಆ ರೀತಿಯ ಒಂದು ಬಲ ಇದೆ. ಇನ್ನು ಉಳಿದ ಹಾಗೆ ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನದ ಲಕ್ಷಣ ಇದೆ, ಹುಷಾರು. ಈ ದಿವಸ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ, ಕುಟುಂಬ ಸೌಖ್ಯ, ಮನೆಯಲ್ಲಿ ಒಂದು ಒಳ್ಳೆಯ ಹಿತವಾದ ವಾತಾವರಣ, ಸ್ತ್ರೀಯರಿಗೆ ಒಂದು ಒಳ್ಳೆಯ ಮಾನ್ಯತೆ, ಗೌರವ ಸಿಗ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಬೆಲೆ, ಇದೆಲ್ಲ ತುಂಬ ಚೆನ್ನಾಗಿದೆ. ಸುಗ್ರಾಸ ಭೋಜನ ಮತ್ತು ಲಾಭವೂ ಇದೆ ಈ ದಿವಸ. ಈ ದಿವಸ ವ್ಯಾಪಾರಿಗಳಿಗೆ ಉತ್ಕೃಷ್ಟವಾದ ಒಂದು ಫಲ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಧರ್ಮ ಕಾರ್ಯಗಳಲ್ಲೂ ಆಸಕ್ತಿ ಇರುತ್ತದೆ ಈ ದಿವಸ. ಆಲ್ಮೋಸ್ಟ್ ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ವಿಷ್ಣು ಪ್ರಾರ್ಥನೆ, ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಸಣ್ಣ ಪುಟ್ಟ ವಿಘ್ನಗಳು ಬಿಟ್ಟರೆ ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡೋ ಸ್ತ್ರೀಯರಿಗೆ, ಹೆಣ್ಣುಮಕ್ಕಳಿಗೆ ವಿಶೇಷ ಒಂದು ಅನುಕೂಲ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಈ ದಿವಸ ನಷ್ಟ ಇಲ್ಲ, ಅಷ್ಟಾಗಿ ನಷ್ಟ ಇಲ್ಲ ಈ ದಿವಸ. ಇನ್ನು ಈ ದಿವಸ ಮಿತ್ರರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ವಾತಾವರಣವೂ ಚೆನ್ನಾಗಿರ್ತದೆ ಈ ದಿವಸ. ಪ್ರಾರ್ಥನೆ ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಈ ದಿವಸ ಅಧಿಕಾರ ವಲಯದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ, ಆ ಸ್ತರದಲ್ಲಿರೋರಿಗೆ. ಇನ್ನು ಉಳಿದ ಹಾಗೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಕಾಲಿನ ನೋವು ಮತ್ತು ಅಲೆದಾಟ, ಹೆಚ್ಚು ಓಡಾಟ, ವ್ಯಯ ಎರಡನ್ನೂ ಸೂಚಿಸ್ತಾ ಇದೆ. ಇನ್ನು ಉಳಿದ ಹಾಗೆ ಈ ದಿವಸ ತಂದೆ ಮಕ್ಕಳಲ್ಲೂ ಸ್ವಲ್ಪ ಮನಸ್ತಾಪ ಬರುತ್ತೆ. ಸ್ವಲ್ಪ ಧರ್ಮ ಕ್ಷೇತ್ರಗಳಲ್ಲಿ, ಅಂದರೆ ಯಾವುದನ್ನು ನಾವು ದೇವಸ್ಥಾನ, ಧರ್ಮ ಕಾರ್ಯಗಳು ಅಂತೀವೋ ಅಲ್ಲಿ ಅತಿಯಾದ ನಷ್ಟ ಅದನ್ನು ಸೂಚಿಸ್ತಾ ಇದೆ. ಅಲ್ಲಿ ಒಂದು ಸ್ವಲ್ಪ ಅವಮಾನ, ಅಪಮಾನ ಸಹಜ. ಒಳ್ಳೆಯ ಕೆಲಸಗಳಿಗೆ ತುಂಬ ವಿರೋಧಗಳು. ಶ್ರೇಯಾಂಸಿ ಬಹುವಿಘ್ನಾನಿ ಅಂತ. ಒಳ್ಳೆಯ ಕೆಲಸಗಳಿಗೆ 108 ತೊಡಕು, ಆ ಥರ ತೊಡಕು ಬರುತ್ತೆ. ಶುಭ ಕಾರ್ಯಗಳಿಗೆ ತೊಡಕು. ಪ್ರಾರ್ಥನೆಗೆ ದಿವಸ ನೀವು ಕೂಡ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ನಿಮಗೆ ಸ್ತ್ರೀಯರಿಗೆ ವಿಶೇಷವಾದ ಲಾಭ ಇದೆ. ಈ ದಿವಸ ಹಿರಿಯರಿಂದ ಒಳ್ಳೆಯ ಸಲಹೆ, ಸೂಚನೆ, ಒಳ್ಳೆಯ ಉಪದೇಶ, ಈ ರೀತಿಯಲ್ಲಿ ಅನುಕೂಲ ಇದೆ. ಈ ದಿವಸ ನಿಮಗೆ ಸ್ವಲ್ಪ ಮಟ್ಟಿಗೆ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. ಅವರಿಂದಾಗಿ ಹಾಸ್ಪಿಟ್ಲ್ ಓಡಾಟ, ಇದು ಸ್ವಲ್ಪ ಗಾಬರಿ ವಾತಾವರಣ ಇರ್ತದೆ ಈ ದಿವಸ. ಹೀಗಾಗಿ ಇದರ ನಿವಾರಣೆಗೆ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ವೃತ್ತಿಯಲ್ಲೂ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ. ನಷ್ಟತೆಯನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಬಹಳ ವಿಶೇಷವಾದ ಅನುಕೂಲ ಇದೆ. ಸಾಧನೆ ಮಾಡುವ ದಿವಸ ಈ ದಿವಸ. ಹೊಸ ಕೆಲಸಗಳಿಗೆ ಕೈ ಹಾಕ್ತೀರಾ, ಅದರಲ್ಲೂ ಯಶಸ್ಸನ್ನು ಗಳಿಸ್ತೀರಾ. ಸಂಗಾತಿಯಲ್ಲಿ ವಿರೋಧ ಇದೆ ಈ ದಿವಸ. ದಾಂಪತ್ಯದಲ್ಲಿ ಅಸಮಾಧಾನ, ಮನಸ್ತಾಪ ಇದೆ. ಅದು ಬೌದ್ಧಿಕ ಮನಸ್ತಾಪಗಳು. ನೀವೊಂದು ಆಲೋಚನೆ ಮಾಡಿದ್ರೆ ಅವರು ಇನ್ನೊಂದು, ಈ ರೀತಿಯ ಒಂದು ತೊಡಕಿದೆ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ತುಂಬ ಧರ್ಮ ಕಾರ್ಯಗಳಲ್ಲಿ ಜಯ, ಉತ್ತಮ ಕ್ಷೇತ್ರ ದರ್ಶನ, ಸಜ್ಜನರ ಭೇಟಿ, ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ, ಹಿರಿಯರ ಸಹಕಾರ, ಸಲಹೆ, ಮಕ್ಕಳಿಂದ ತುಂಬ ಸಹಕಾರ, ಮಿತ್ರರಿಂದ ತುಂಬ ಸಹಕಾರ, ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ಚರ್ಮ ಸಂಬಂಧಿ ಆರೋಗ್ಯ ತೊಂದರೆ ಉಂಟಾಗಬಹುದು, ಹುಷಾರು. ನರಸಿಂಹ ಕವಚ ಕೇಳಿಸ್ಕೊಳ್ಳಿ. ಮೀನ ರಾಶಿಯವರಿಗೆ ಈ ದಿವಸ ನಿಮ್ಮ ರಾಶಿಯಿಂದ ಚಂದ್ರ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಸ್ತ್ರೀಯರಿಗೆ ಸ್ವಲ್ಪ ಮನಸ್ಸಿಗೆ ವ್ಯಥೆ, ಎಲ್ಲ ಚೆನ್ನಾಗಿರುತ್ತೆ, ಸ್ವಲ್ಪ ಅದರಲ್ಲಿ ಏನೋ ಹಾಳಾಯಿತು ಅನ್ನೋ ಥರ ಆಗುತ್ತೆ. 1000 ಬಣ್ಣ ಮಸಿ ನುಂಗ್ತು ಅಂತ ಆ ಥರ ಆಗಿಬಿಡುತ್ತೆ. ಕಾರ್ಯಗಳಲ್ಲೂ ಅಷ್ಟೇ, ನೀವು ಮಾಡ್ತಕ್ಕಂತಹ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಬುದ್ಧಿ ಕೂಡ ಈ ದಿವಸ ಮಂಕಾಗುತ್ತೆ. ಸ್ವಲ್ಪ ಕೋಪ, ತಾಪ, ಎಲ್ಲಿ ಇದೀರಾ ಗೊತ್ತಾಗಲ್ಲ, ಹಾಗೆ ಮಾತಾಡಿಬಿಡೋ ಲಕ್ಷಣ, ಅದನ್ನು ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು, ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮಹಾಭದ್ರಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ನರಸಿಂಹ ಮಂತ್ರ. ಇದರಿಂದ ಭದ್ರ ಅಂದರೆ ಮಂಗಳ ಅಂತ, ಮಂಗಳ ಉಂಟಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.